ಸರ್ ನಮಸ್ಕಾರ. ನಮಸ್ತೆ. ನಾನು ಕೋಲಾರದವನು, ತಾವು ಚಿಂತಾಮಣಿಯವರು. ನಾನು 10th ಇದ್ದಾಗಲೇ ತಮ್ಮನ್ನು ಒಂದ್ಸರಿ ಭೇಟಿ ಆಗಿದ್ದೆ. ಸೊ ತಮ್ಮ ಬಗ್ಗೆ ಆಗಿಂದ ನಂಗೆ ಗೊತ್ತು. ತಮ್ಮ ಕವನಗಳು ಸಾಕಷ್ಟು ನಾನು ಓದಿದ್ದೀನಿ. ಸರ್, ಈಗ ನಾವೇ ಕಾವ್ಯ ಓದ್ತಿರ್ಬೇಕಾದ್ರೆ ಓದುಗನಲ್ಲಿ ಆ ಪ್ರತಿಮೆಗಳ ಪ್ರತಿಬಿಂಬ, ಶಬ್ದದ ಭಾವಾರ್ಥ ಕವಿಯಲ್ಲಿ ಹೇಗೆ ಉತ್ಪಾದನೆ ಆಗಿದೆಯೋ ಹಾಗೆ ಅವನಲ್ಲಿ ಉತ್ಪಾದನೆ ಆಗ್ಬೇಕಾದ್ರೆ ಹಾಗೆ ಆಗ್ಬೇಕು ಅಂತೇನಿಲ್ಲ. ಈಗ ನೀವು ಓದುವಾಗ ಅದಕ್ಕೆ ಹೇಳಿದ್ದು, ಅದನ್ನ ಕಿರಂ ನಾಗರಾಜ್ ಯಾವಾಗಲೂ ಹೇಳೋದು, ಒಂದೊಂದು ಕವಿತೆ ಇರ್ತದಲ್ಲ, ಅದು ಒಬ್ಬೊಬ್ರಿಗೂ ಅವ್ರದ್ದೇ ಆದ ಪಠ್ಯ ಅಂತ. ಟೆಕ್ಸ್ಟ್ ಅಂದರೆ ಒಂದು ಕವಿತೆ ಅನ್ನೋದು ಒಂದು ಟೆಕ್ಸ್ಟ್ ಅಷ್ಟೇ. ನೀವು ಓದುವಾಗ ಅದು ನಿಮ್ಮ ಟೆಕ್ಸ್ಟ್ ಆಗಿರ್ತದೆ, ಅಂದರೆ ನಿಮ್ಮ ಕಾಂಟೆಕ್ಸ್ಟಲ್ಲೇ ಅದನ್ನು ಓದ್ಕೋತಾ ಇರ್ತೀರಿ. ಹಾಗಾಗಿ ಆ ಕವಿತೆಯಲ್ಲಿ ಏನು ಹೇಳಿದ್ದಾನೆ ಅಂತ, ಆ ಕವಿಯ ಉದ್ದೇಶ ಏನಿತ್ತು, ಓದುಗನ ಉದ್ದೇಶವೂ ಅದೇ ಆಗಿರಬೇಕು ಅಂತೇನಿಲ್ಲ. ಈಗ ಉದಾಹರಣೆಗೆ ನಂದು ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂತ ಒಂದು ಹಾಡಿದೆ. ಆ ಹಾಡು ಬೇಕಾದಷ್ಟು ಜನ ಬೇಕಾದಷ್ಟು ರೀತಿ ಅವರವರ ಜೀವನಕ್ಕೆ ಅದನ್ನು ಅನ್ವಯಿಸ್ಕೊಂಡ್ಬಿಡ್ತಾರೆ. ನಾನು ಹೇಳಿರೋ ಅದರಲ್ಲಿ ಬರುವಂಥ ದೂಡು ಹೊರಗೆ ನನ್ನ ಅಂತ ಬರುತ್ತೆ. ನಾನು ಬರೆದಿರೋ ಉದ್ದೇಶನೂ ಬೇರೆ ಇರ್ಬೋದು. ಬಟ್ ಅಲ್ಲಿ ಅವ್ರಿಗೆ ಮಗಳು ತಾಯಿ ಪ್ರೊಟೆಕ್ಷನ್ ತಪ್ಪಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಅವಳಿಗೆ ಬೇರೆ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ, ಬೇರೆ ದೇಶಕ್ಕೆ ಹೋಗ್ಬೇಕಾಗಿರುತ್ತೆ. ಅದು ಮಕ್ಕಳಿಗೆ ಅವಾಗ ಅವ್ರಿಗೆ ಅವರ ಕಾಂಟ್ಯಾಕ್ಟ್ ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಯಾವುದೇ ಪ್ರತಿಮೆ ಆಗಲಿ ಕವಿತೆಯ ಯಾವುದೇ ಒಂದು, ಅದಕ್ಕೆ ಕವಿತೆಗೆ ಬೇರೆ ಬೇರೆ ಅರ್ಥ ಇರುತ್ತೆ ಅಂತ ಯಾಕೆ ಹೇಳ್ತಿದ್ರೆ, ಒಬ್ಬೊಬ್ಬ ಓದ್ದಾಗಲೂ ಅವನಿಗೆ ಅವನವನ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೋಬೋದು. ಹಾಗಾಗಿ ಕವಿತೆಗೊಂದು, ಅದಕ್ಕೆ ಯಾವತ್ತೂ ಕೂಡ ಕವಿತೆಯನ್ನು ಯಾವತ್ತು ಅದು ತನ್ನ ಕವಿತೆಯನ್ನು ತಾನು ಅವನು ಯಾವತ್ತೂ ಕೂಡ ಅರ್ಥ ಹೇಳಕ್ಕೆ ಹೋಗಬಾರ್ದು ಅಂತ ಹೇಳೋದು. ಯಾಕಂದರೆ ಓದುಗನಿಗೆ, ಒಬ್ಬೊಬ್ಬ ಓದುಗನು ಅದನ್ನು ಒಂದು ತನ್ನದೇ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೋಬೋದಲ್ವಾ. ಹಾಗಾಗಿ ಅದಕ್ಕೆ ಬೇರೆ ಬೇರೆ ಅರ್ಥ ಇರ್ತದೆ ಅಂತ ಬೇರೆ ಬೇರೆ ಸ್ತರಗಳಲ್ಲಿ. ಅದನ್ನೇ ಪಠ್ಯವಾಗಿ ಏನಾದರೂ ಇಟ್ಟರೆ ಒಂದು ಕವನವನ್ನ, ಹಾಗಾದ್ರೆ ಒಬ್ಬ ಮಾಸ್ಟ್ರು ಹೇಗೆ ಅದನ್ನ ರೀಚ್ ಆಗ್ಬೇಕಾಗ್ತದೆ ಮಕ್ಕಳಿಗೆ? ಅದು ಹೌದೌದು, ಅಲ್ಲ ಅದು ಕರೆಕ್ಟ್. ಆಗ ಅದನ್ನು ಪಾಠ ಮಾಡುವ ಮೇಷ್ಟ್ರು ಅವರು ಯಾವ ಅರ್ಥದಲ್ಲಿ ಗ್ರಹಿಸಿರ್ತಾರೋ ಅದನ್ನು ಬಹುಶಃ ಅಲ್ಲಿ ಹೇಳ್ತಾರೆ. ಆ ವಿದ್ಯಾರ್ಥಿಗಳು ಕೂಡ ಬಹುಶಃ ಅದೇ ಅರ್ಥದಲ್ಲಿ ಅದನ್ನು ತಗೊಳ್ತಾ ಹೋಗ್ತಿರ್ತಾರೆ. ಅದಕ್ಕೆ ಬಹುಶಃ ಗೈಡಲ್ಲಿ ಅದಕ್ಕೆ ಅರ್ಥ ಬರೆಯೋನು ಇನ್ನೊಂದು ಅರ್ಥ ಬರೆದಿರ್ಬೋದು. ಹಾಗಾಗಿ ಅದು ಯಾವತ್ತೂ ಕೂಡ ಕವಿತೆ ಅನ್ನೋದಕ್ಕೆ ಬರೆಯುವ ತನಕ ಅದು ಕವಿಯ ಪಾಲು, ಬರೆಯುವ ತನಕ ಅದು ಕವಿಯ ಸಾಲು, ಬರೆದ ಮೇಲೆ ಅದು ಓದುಗರ ಪಾಲು ಅಂತ. ಸೊ ಆಮೇಲೆ ಅವರವ್ರ ರೀತಿಯಲ್ಲಿ ಅವರನ್ನು ಅದಕ್ಕೆ ಅವರ ಅರ್ಥನ ಕಲ್ಪಿಸ್ಕೊತಾ ಹೋಗ್ಬೋದು. ಬಟ್ ನಿಶ್ಚಿತವಾಗಿ ಅದಕ್ಕೆ ಯಾವತ್ತೂ ಅದನ್ನು ನಾವು ಕವಿತೆ ಬೇರೆದಕ್ಕಾದರೆ ನಿಮಗೆ ಒಂದು ಖಚಿತವಾದ ಅರ್ಥ ಹೇಳ್ಬೋದು, ಯಾವುದೇ ಗದ್ಯಕ್ಕಾದರೆ. ಪದ್ಯಕ್ಕೆ ಆ ಥರದ ಖಚಿತವಾದ ಅರ್ಥ ಹೇಳೋಕ್ಕಾಗಲ್ಲ. ಹೇಳು ಬಾಡ, ಯಾಕಂದರೆ ಕವಿತೆಗೆ ಅದರಿಂದಲೇ ಹೇಳೋದು ಪಾಸಿಬಿಲಿಟೀಸ್, ಸಾಧ್ಯತೆಗಳಿರ್ತವೆ, ಅರ್ಥ ಸಾಧ್ಯತೆಗಳು ಅಂತೀವಲ್ಲ, ಅರ್ಥ ಸಾಧ್ಯತೆ ತುಂಬ ಇರ್ತದೆ. ಹಾಗಾಗಿ ತುಂಬ ಒಳ್ಳೆಯ ಟೀಚರ್ ಆದರೆ ತುಂಬ ಒಳ್ಳೆಯ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಅದನ್ನು ಹೇಳಬಹುದು. ಅದನ್ನು ಹಾಗೆ ಅದನ್ನು ಅಪಾರ್ಥವು ಹೇಳಲಿಕ್ಕೂ ಸಾಧ್ಯ ಇರ್ತದೆ ಕೂಡ. ಹಾಗೆ ನವೋದಯ ಕಾಲದ ಕಾವ್ಯವನ್ನ ಮತ್ತೆ ನವ್ಯ ಕಾಲದ ಕಾವ್ಯವನ್ನ ನಾವು ವಿಭಾಗಿಸಿ ನೋಡ್ಬೋದಾ? ಅಂದರೆ ಪ್ರತಿಮೆಗಳಿಗೆ ಅಲ್ಲಿ ಏನಾದರೂ ಒಂದು ಅಂಚ ಇದೆಯಾ? ಇಲ್ಲಿ ನವೋದಯದಲ್ಲಿ ನವ್ಯದಲ್ಲಿ ಅದೇ ಪ್ರತಿಮೆಗಳು ಬೇರೆ ರೀತಿಯಲ್ಲಿ ಏನಾದರೂ ಪಾತ್ರ ಪಡ್ಕೊಳ್ತಾರೆ? ಈ ಪ್ರತಿಮೆ ಅನ್ನೋದು ಅಷ್ಟೇ. ಇವಾಗ ಪ್ರತಿಮೆ, ಈಗ ಕವಿಗೆ, ನವೋದಯ ಕವಿಗೆ ಯಾವ ಅರ್ಥದಲ್ಲಿ ಆ ಪ್ರತಿಮೆ ಕಾಣಿಸಿರ್ತೋ ನವ್ಯದಕ್ಕೆ ಅದಕ್ಕೆ ಕಾಣಬೇಕು ಅನ್ನೋದಲ್ಲ. ಮೋರೋವರ್ ನವೋದಯ ನವ್ಯ ನಾವು ಅದನ್ನ ಬಗ್ಗೆ ಮಾತಾಡುವಾಗ ಒಟ್ಟಾರೆಯಾಗಿ ಜೀವನ ದೃಷ್ಟಿಯಲ್ಲಾದಂಥ ಒಂದು ಪಲ್ಲಟ ಇದೆಯಲ್ಲ, ಬದಲಾವಣೆ ಇದೆಯಲ್ಲ, ಅದು ಬಹಳ ಮುಖ್ಯ ಆಗಿರ್ತದೆ. ಅಷ್ಟಕ್ಕೆ ನೀವು ಕವಿತೆಯ ರೂಪದಲ್ಲಿ ಕೆಳಗೆ ಅಡಿಗರದ್ದು ನೀವು ತೊಗೊಂಡ್ರೆ, ಅಡಿಗರು ಭಾವತರಂಗ, ಆಮೇಲೆ ಕಟ್ಟುವೆವು ನಾವು, ಆಮೇಲಿಂದ ನಡೆದು ಬಂದ ದಾರಿ ತನಕನೂ ನವೋದಯದ ಶೈಲಿಯಲ್ಲೇ ಬರೆದಾರ ಅವರು. ಆಮೇಲೆ ನಡೆದು ಬಂದ ದಾರಿ ಆದಮೇಲೆ ಅವರು ಬೇರೆ ಕಡೆಗೆ ಶಿಫ್ಟ್ ಆಗ್ತಾರಲ್ವ. ಅಂದರೆ ಶಿಫ್ಟ್ ಎಲ್ಲ ಆಯ್ತು ಅದು ಅಂದರೆ ಸ್ಟ್ರಕ್ಚರ್ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಮುಕ್ತಚನ ಬೇರೆ ಸ್ಟ್ರಕ್ಚರ್ ದೃಷ್ಟಿ ಅಲ್ಲ, ಅವ್ರು ನೋಡುವ ದೃಷ್ಟಿನೇ ಚೇಂಜ್ ಆಯಿತು. ಅದೇ ಯಾಕೆ ನಾವು ನವ್ಯ ಇದೆಯಲ್ಲ, ನವೋದಯನ ನಾವು ಏಜ್ ಆಫ್ ಫೇತ್ ಅಂತ ಕರಿತೀವಿ, ಏಜ್ ಆಫ್ ಹೋಪ್ ಅಂತ ಕರಿತೀವಿ. ಅಂದರೆ ಅದು ನಮ್ಮಲ್ಲಿ ಈ ಸ್ವಾತಂತ್ರ್ಯ ಚಳುವಳಿಯ ಕಾಲ ಮತ್ತು ಏಕೀಕರಣದ ಕಾಲ, ಅವಾಗೆಲ್ಲ ಒಂದು ಆದರ್ಶ ಇತ್ತು ಅವ್ರಿಗೆಲ್ಲ.
ಆ ಆದರ್ಶಗಳ ಕಾಲ. ಆ ಆದರ್ಶಕ್ಕಾಗಿ ಏನು ಗಂಡಸಾದ್ರೆ ನಿನ್ನ ಬಲಿ ಕೊಡುವೆ ಏನು ಅಂತ ಕೇಳ್ತಾಳಲ್ವಾ, ಹಾಗೆ ಅದು ಅಂಥ ಬಲಿಯನ್ನು ಬೇಡುವಂಥ ಕಾಲ ಆಗಿತ್ತು, ಅಂಥ ಬಲಿಯನ್ನು ಕೊಡುವಂಥ ಕಾಲನೂ ಆಗಿತ್ತು. ಆದರೆ ಯಾವಾಗ ಸ್ವಾತಂತ್ರ್ಯ ನಂತರ ಇದೆಯಲ್ಲ, ಅದು ಬ್ರಹ್ಮ ನಿರಸನದ ಕಾಲ. ಅದನ್ನು ನಾವು ಏಜ್ ಆಫ್ ಡೌಟ್ ಅಂತ ಕರಿತೀವಿ. ನವ್ಯ ಕಾಲವನ್ನು ಏಜ್ ಆಫ್ ಡೌಟ್ ಅದು, ಮತ್ತು ಏಜ್ ಆಫ್ ಸರ್ಕ್ಯಾಸಮ್ ಅದು. ಸೊ ವ್ಯಂಗ್ಯ ವಿಡಂಬನೆ ಅದು ಪ್ರಮುಖವಾಗಿ ಬಂದದ್ದು ನವ್ಯ ಕಾಲದಲ್ಲಿ. ಅದಕ್ಕೆ ಬದಲು ಆದರ್ಶಗಳು, ಆ ಥರದ ದೇಶಭಕ್ತಿ ಇಂಥ ಇದ್ದ ಕಾಲ ನವೋದಯ. ಹಾಗಾಗಿ ನವೋದಯಕ್ಕೂ ನವ್ಯಕ್ಕೂ ಇದು ಭಾಳ ಮುಖ್ಯ ವ್ಯತ್ಯಾಸ, ಅವರ ಜೀವನ ದೃಷ್ಟಿಯ ವ್ಯತ್ಯಾಸ. ಅದು ಸ್ಟ್ರಕ್ಚರ್, ಕೇವಲ ಸ್ಟ್ರಕ್ಚರ್ ವ್ಯತ್ಯಾಸ. ಸ್ಟ್ರಕ್ಚರ್ನ ಇವರು ಮಾಡಿಕೊಂಡ್ರು ಅಡಿಗರು. ಅದನ್ನು ಅಡಿಗರು ಯಾಕೆ ಮಾಡಿಕೊಂಡ್ರು ಭಾಳ ಮುಖ್ಯವಾಗಿ ಅಂದ್ರೆ ಅವರ ಸ್ವಂತ ಅಭಿವ್ಯಕ್ತಿಗೆ ಬೇಕಾಗಿತ್ತದು. ಅಂದರೆ ಅವ್ರಿಗೆ ಭಾಳ ಕಾಂಪ್ಲೆಕ್ಸ್ ಆದ ಸಂಕೀರ್ಣವಾದಂಥ ಒಂದು ಅನುಭವವನ್ನು ಕಟ್ಕೊಡ್ಬೇಕಾಗಿತ್ತು. ಆವಾಗ ಕವಿತೆಯೂ ಸಂಕೀರ್ಣ ಆಗ್ತದೆ ಅಂತ. ಸೊ ಕವಿತೆ ಸಂಕೀರ್ಣ ಆಗೋದಕ್ಕೆ ಅವರ ಅನುಭವ ಸಂಕೀರ್ಣ ಆಗಿರಬೇಕಾದ್ದು, ಹೇಳಬೇಕಾದ ಸಂಕೀರ್ಣ ಆಗಿರೋದು ಮುಖ್ಯ ಆಗಿತ್ತು. ಆದರೆ ಆಮೇಲೆ ಏನಾಯಿತು ಅಂದರೆ ಕೇವಲ ಸಂಕೀರ್ಣತೆ ಅನ್ನೋದೇ ಭಾಳ ಮುಖ್ಯ ಆಗೋಯ್ತು ಕವಿಯದಲ್ಲಿ. ಅವ್ರು ಹೇಳೋ ಅನುಭವ ಎಷ್ಟೇ ತೆಳುವಾಗಿರಲಿ, ಆದರೆ ಭಾಳ ಸಂಕೀರ್ಣವಾಗಿ, ಭಾಳ ಗುಂಬವಾಗಿ, ಅವಳ ಅರ್ಥ ಆಗೋದಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಅದನ್ನು ಹೇಳೋದೇ ಒಂದು ಫ್ಯಾಷನ್ ಆಗಿ ಆವಾಗ ಏನಾಯ್ತು, ಅದು ಜನಸಾಮಾನ್ಯರಿಂದ ದೂರ ಆಯ್ತದು. ಹಾಗಾಗಿ ನಾವು ಎಲ್ಲ ನವ್ಯದ ಒಂದು ಚಳುವಳಿಯ ಕಾಲದಲ್ಲಿ ಬಂದಂಥವ್ರೆ. ಆದರೆ ಬರುವಾಗ ನಮಗೆ ಬಂದ ಮೇಲೆ ನಮಗೆ ನವ್ಯದಲ್ಲೂ ಬ್ರಹ್ಮ ನಿರಸನ ಆಯಿತು. ಅಂದರೆ ಅದು ನವ್ಯ ಅನ್ನೋದು ಕೇವಲ ಎಲ್ಲೋ ಕೆಲವರು ಅದೇನೋ ಬುದ್ಧಿಜೀವಿಗಳ ಒಂದು ಸೊತ್ತಾಗ್ಬಿಟ್ಟಿತ್ತಲ್ವ. ಆಗ ಮತ್ತೆ ಜನಸಾಮಾನ್ಯರನ್ನು ತಲುಪೋದು ಹೇಗೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಮತ್ತು ಅಡಿಗರ ಪ್ರಭಾವ ಎಷ್ಟಿತ್ತು ಅಂದರೆ ಆ ಪ್ರಭಾವ ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದು ಆ ಕಾಲದಲ್ಲಿ ಎಲ್ಲರದ್ದು ಪ್ರಶ್ನೆ ಆಗಿತ್ತು. ಕಾವ್ಯ ದೃಷ್ಟಿಯ ಸೊ ಏನಾದ್ರು ಮಾತಾಡಿದ್ರೆ ಲಂಕೇಶ್ ಒಂದು ಪದ್ಯದಲ್ಲಿ ಅಡಿಗಡಿಗೆ ಅಂತ ಅಂದರೆ ಅದೇ ಅಡಿಗರಿಗೆ ಸ್ಟಂಟ್ ಹಾಕಿ ನಿಲ್ಲಬೇಕನ್ನಿಸುತ್ತೆ ಅಂತ. ಅದೇ ಅಡಿಗರನ್ನು ಮೀರಬೇಕಾಗಿರೋದೇ ಅವರಿಗೆ ಅವಾಗ ಭಾಳ ದೊಡ್ಡ ಒಂದು ಸವಾಲಾಗಿತ್ತಾಗ. ಸೊ ಆಗ ನಾವೆಲ್ಲರೂ ಅಂದರೆ ಅವರೆಲ್ಲ ಬಿಡಿಸ್ಕೊಂಡ್ರು. ಅದಕ್ಕೇನಾಯಿತು, ಭಾಳ ಮುಖ್ಯವಾಗಿ ನೋಡಿ, ಈಗ ನವೋದಯ ಕಾಲದಲ್ಲಿ ಬರಿತಾ ಇದ್ದವರಲ್ಲಿ ಎಲ್ಲ ಫಾರ್ಮ್ಯಾಟ್ಸಲ್ಲೂ, ಎಲ್ಲ ಜಾನರ್ಸಲ್ಲೂ ಬರೆದ್ರು ಅವರು. ಕಥೆ ಬರೆದಿದ್ರು, ಕಾದಂಬರಿ ಬರಿತಾ ಇದ್ರು, ಕಾವ್ಯ ಬರಿತಾ ಇದ್ರು, ನಾಟಕ ಬರಿತಾ ಇದ್ರು. ಕುವೆಂಪುನ ತೊಗೊಂಡ್ರೆ ಎಲ್ಲದ್ರಲ್ಲೂ ಬರೆದರು, ಪ್ರಬಂಧಗಳು ಬರೀತಾರೆ ಅಲ್ವಾ. ಆದರೆ ಅದಕ್ಕೆ ಅವಾಗೆಲ್ಲ ನಾವೇನು ನವೋದಯ ಅದೊಂದು ಜನರಲ್ ಪ್ರಾಕ್ಟೀಷನರ್ ಅಂತ, ಮೆಡಿಸಿನಲ್ಲಿ ಜನರಲ್ ಪ್ರಾಕ್ಟೀಷನರ್ ಅಂತೀವಲ್ಲ ಹಾಗೆ. ಆಮೇಲೆ ಸ್ಪೆಷಲಿಸ್ಟ್ ಎಲ್ಲ ಬಂದದ್ದು ನವ್ಯದ ಕಾಲದಲ್ಲಿ ಅಂತ. ಅಡಿಗರು ಹೇಳ್ತಿದ್ರು, ಎಷ್ಟು ಬೇಗ ನಿನ್ನ ಜಾನರ್ ಯಾವುದು ಅಂತಾರೆ ಅಥವಾ ಪ್ರಕಾರ ಯಾವುದು ಅಂತ ನೀವು ತಿಳ್ಕೊಂಡ್ರೆ ಅಷ್ಟು ಬೇಗ ಒಳ್ಳೇದು ಅಂತಿದ್ರು. ಅದರಿಂದಲೇ ನವ್ಯದ ಕಾಲದಲ್ಲಿ ಬರಿತಾ ಇದ್ದಂಥ ಅನಂತಮೂರ್ತಿನೂ ಮೊದಲು ಅವ್ರ ಕವಿತೆಯ ಸಂಕಲನ ಪ್ರಕಟಿಸಿದ್ದು. ಆಮೇಲಿಂದ ಕಾರ್ನಾಡರು ಅವರು ಕೂಡ ಕವಿತೆಗಳು ಬರೀತಾ ಇದ್ರು. ಇವರೆಲ್ಲ ಕೂಡ ಅವರವರು ಅನಂತಮೂರ್ತಿ ಕಥಾ ಸಾಹಿತ್ಯಕ್ಕೆ ಹೋಗಿದ್ದು, ಆಮೇಲೆ ಲಂಕೇಶ್ ಕಥಾ ಸಾಹಿತ್ಯಕ್ಕೆ ಹೋಗಿದ್ದು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಅಡಿಗರೆ. ಯಾಕಂದರೆ ಅದು ಏಜ್ ಆಫ್ ಸ್ಪೆಷಲೈಸೇಷನ್ ಅದು. ಸೊ ನಿನ್ನ ಜಾನರ್ ಯಾವುದು ಕಂಡ್ಕೋಬೇಕು ಬೇಗ ಅಂತ. ಸೊ ಅದು ಬಹುಶಃ ಅದು ವರ್ಕ್ ಆಗಿ ನಾವೆಲ್ಲ ಈಗ ನಾನು ಕೂಡ ಕಥೆ ಬರೆದಿದ್ದೀನಿ, ಕಾದಂಬರಿ ಎಲ್ಲ ಬರೆದಿದ್ದೀನಿ. ಆದರೆ ನನ್ನನ್ನು ಕವಿ ಅಂತ ಗುರುತಿಸ್ತಾರೆ, ಯಾಕಂದರೆ ಅದು ನನ್ನ ಪ್ರಮುಖವಾಗಿ ನನ್ನ ಒಂದು ಮಾಧ್ಯಮ ಆಗಿತ್ತಲ್ವ. ಹಾಗೆ ನಮ್ಮ ಇದನ್ನು ಜಾನರ್ಸ್ ಎಷ್ಟು ಬೇಗ ಗುರುತಿಸ್ಕೊಂಡ್ರೆ ಅಷ್ಟು ಆ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ. ನಮ್ಮ ಡುಂಡಿರಾಜ್ ಅವ್ರನ್ನ ತಗೊಂಡು, ಡುಂಡಿರಾಜ್ ಅವರು ಕೂಡ ಇಡಿಗವನಗಳನ್ನು ಬರೆದವ್ರೆ. ಹನಿಗವಿತೆಗಳನ್ನ ಬರೆದಾಗ ನಾನು ನೋಡಿದಾಗ ಎಷ್ಟು ಚೆನ್ನಾಗಿ ಬರುತ್ತೆ ಹನಿಗವಿತೆಗಳನ್ನ. ಅದೊಂದು ಪ್ರತ್ಯೇಕವಾದಂಥ ಸಂಕಲನ ತರಬೇಕು ಅಂತ ನಾನು ಡುಂಡಿರಾಜ್ಗೆ ಹೇಳಿದೆ. ಆಗ ಇನ್ನೂ ಹನಿಗವಿತೆಗಳ ಪ್ರತ್ಯೇಕ ಸಂಕಲನ ಎಲ್ಲ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನೇ ಹೇಳಿ, ಆಮೇಲೆ ನಾನೇ ಅದಕ್ಕೆ ಮುನ್ನುಡಿ ಬರೆದು ಅವರ ಪ್ರಾಧ್ಯಾಪತಿಗೆ ತದಿಗೆ ಬಂದದ್ದು. ಆದರೆ ಆಮೇಲೆ ಅವ್ರಿಗೆ ತನ್ನ ಜಾನರ್ ಅಂತ ಗೊತ್ತಾಯ್ತದು. ಮತ್ತು ಆ ಕ್ಷೇತ್ರದಲ್ಲಿ ಈ ಮೇಡ್ ಎ ವೆರಿ ಬಿಗ್ ನೇಮ್. ಆದರೆ ಅದು ಅವರ ಪ್ರತಿಭೆ ಅದು. ಸೊ ಯಾವ ಕ್ಷೇತ್ರದಲ್ಲಿ ನಿಮ್ಗೆ ಪ್ರತಿಭೆ ಇರ್ತದೆ ಅದರಲ್ಲಿ ನಿಮ್ಮ ಸಾಧನೆ ಮಾಡಲಿಕ್ಕೆ ನಿಮಗೆ ಹೋಗಬೇಕು ಅನ್ನೋದಾಗ ಅದು ನವೋದಯಕ್ಕೂ ನವ್ಯಕ್ಕೂ ಇದ್ದಂಥ ಬಹಳ ಮುಖ್ಯವಾದಂಥ ಒಂದು ವ್ಯತ್ಯಾಸ ಅದು. ನನ್ನ ಪ್ರಶ್ನೆ ಬಂದು, ಇವತ್ತಿನ ವಾಸ್ತವ ಇದರಲ್ಲಿ ಕನ್ನಡ ಸಾಹಿತ್ಯ ಲೋಕದಲ್ಲಿ
ಭಾವಗೀತೆಗಳ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ಆಪಾದನೆ ಇದೆ. ಅದರ ಜೊತೆಗೆ ಹಿಂದೆ ಇದ್ದಂತ ಒಳ್ಳೆ ಸಂಗೀತಗಾರರು ಈಗ ಭಾವಗೀತೆಗಳನ್ನ ಕಂಪೋಸ್ ಮಾಡ್ಲಿಕ್ಕಿಲ್ಲ ಅಂತ. ಲೈಕ್ ಶಿವಮೊಗ್ಗ ಸುಬ್ಬಣ್ಣ ಅವರಿದ್ರು, ಆಮೇಲೆ ಅಶ್ವಥ್ ಅವರಿದ್ರು, ಅದಾದ ನಂತರ ಮೈಸೂರು ಅನಂತ ಸ್ವಾಮಿ ಅವರಿದ್ರು. ಇವತ್ತಿನ ಕಾಲಘಟ್ಟದಲ್ಲಿ ಭಾವಗೀತೆಗಳು ಅನ್ನೋದು ಹಿಂದೆ ಜನಗಳನ್ನ ಮೇಯ್ನ್ ಆಗಿ ರೀಚ್ ಆಗ್ತಾ ಇದ್ದದ್ದೇ ಭಾವಗೀತೆಗಳು ಅಥವಾ ಸಿನಿಮಾ ಗೀತೆಗಳು. ಅದಿದ್ದ್ರಿಂದನೇ ಎಷ್ಟೋ ಜನ ಕವಿಗಳು ಆಮೇಲೆ ಮ್ಯೂಸಿಷಿಯನ್ಸ್ ಅಂದ್ರೆ ಸಂಗೀತಗಾರರು ಫೇಮಸ್ ಆಗಿದ್ದಾರೆ. ಬಟ್ ಇವತ್ತಿನ ಸಂದರ್ಭದಲ್ಲಿ ಅದು ನಶಿಸ್ತಾ ಇದೆಯಲ್ಲ ಸರ್, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು? ಯಾಕೆಂದ್ರೆ ನೀವು ಅದರಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು, ಯು ಆರ್ ನೋನ್ ಎಸ್ ಭಾವಕವಿ. ಹಾಗಾಗಿ ಅಲ್ಲ, ಇದು ಎಲ್ಲ ಕಡೆ ಹೇಳ್ತಿರ್ತೀರ ಏನಂದ್ರೆ ಒಂದು ಇದಕ್ಕೆ ಬಂದಾಗ ಮತ್ತೆ ಈಗ ನವೋದಯ ನವ್ಯಕ್ಕೆ ಬರ್ಬೋದು. ನವೋದಯದ ಬಗ್ಗೆ ಹೇಳ್ತಿದ್ದಲ್ಲ, ನವೋದಯ ಕಾಲದಲ್ಲಿ ಬಹಳಷ್ಟು ನಾವು ಮಾಡಿದಂಗೆ ಒಂದು ದೇಶಭಕ್ತಿ ಗೀತೆಗಳಾಗ್ಬೋದು, ನಾಡಿನ ಏಕೀಕರಣ, ನಾಡಭಕ್ತಿ ನಾಡಗೀತೆಗಳಾಗ್ಬೋದು, ಇವೆಲ್ಲ ಭಾಳ ಬಂತು ಆಗ. ಮತ್ತು ಆಗ ಭಾವಗೀತೆ ಅಂತಲೇ ಬಂತು. ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನವೋದಯ ಅಥವಾ ರಮ್ಯಾ ಪೊಯಿಟ್ರಿ ಬಂದದ್ದೇನೆ ಇಂಗ್ಲೀಷ್ನ ರೊಮ್ಯಾಂಟಿಕ್ ಪೊಯಿಟ್ರಿಯಿಂದ, ಅಂದರೆ ಅದರ ಪ್ರಭಾವದಿಂದ. ಅಲ್ಲಿ ಲಿರಿಕ್ಸ್ ಅಂತ ಬಂತು, ಲಿರಿಕಲ್ ಬ್ಯಾಲೆಡ್ಸ್ ಅಂತ ಅದು ಇವರು ವರ್ಡ್ಸ್ವರ್ತ್ ಮತ್ತು ಕೋಲ್ರಿಡ್ಜ್ ಮಾಡಿದ್ದು. ಲಿರಿಕಲ್ ಬ್ಯಾಲೆಡ್ಸ್, ಲಿರಿಕ್ ಅನ್ನೋದನ್ನು ಅವರಲ್ಲಿ ಲೈವ್ ವಾದ್ಯ ನುಡಿಸ್ಕೊಂಡು ಹಾಡ್ತಾ ಇದ್ದಾರೆ. ಅಂದರೆ ಹಾಡುವ ಗೇಯ ಗೀತೆ ಅಂತ ಅರ್ಥ ತಾನೆ. ಹಾಗಾಗಿ ಅಲ್ಲಿ ಇಲ್ಲೇನಾಯಿತು, ನವೋದಯದ ಕಾಲದಲ್ಲೂ ಅದನ್ನು ಅವರು ಲಿರಿಕ್ ಅನ್ನೋ ಅರ್ಥದಲ್ಲಿ ತಗೊಂಡು ನಮ್ಮ ಭಾವಗೀತೆ ಮಾಡಿಕೊಂಡ್ರು. ಗೇಯ ಗೀತೆಗಳು ಅಂದರೆ ಎಲ್ಲವೂ ಕೂಡ ಒಂದು ಏನು ಛಂದಸ್ನಲ್ಲಿರ್ತಾ ಇತ್ತು, ನಿಯತ ಲಯದಲ್ಲಿರ್ತಾ ಇತ್ತು, ಹಾಡ್ಲಿಕ್ಕೆ ಅನುಕೂಲವಾಗಿರ್ತಾ ಇತ್ತು ಮತ್ತು ಭಾವಪೂರ್ಣವಾಗಿರ್ತಾ ಇತ್ತು ಅಂತ ಕಾರಣಕ್ಕೆ. ಆದರೆ ಏನಾಯಿತು, ಇದನ್ನು ಹಾಡಕ್ಕೆ ಶುರು ಮಾಡ್ದಲ್ಲ, ಈ ಉದಾಹರಣೆಗೆ ಬಾಳಪ್ಪ ಹುಕ್ಕೇರಿಯರಾಗ್ಬೋದು, ನಮ್ಮ ಕಾಳಿಂಗರಾಯರು, ಆಕಾಶವಾಣಿ ಭಾಳ ಮುಖ್ಯವಾಗಿ ಅವಾಗೆಲ್ಲ ಭಾಳ ಭಾವಗೀತೆಗಳಿಂದ ಬರ್ತಿದ್ದ ಕಾಲದಲ್ಲಿ ಏನಾಯ್ತು ಅಂದರೆ ಬಹಳ ಸಾಧಾರಣವಾದಂಥ ಕವಿತೆ ಕೂಡ ಭಾವಗೀತೆಯಾಗಿ ಜನಕ್ಕೆ ಭಾಳ ಇಷ್ಟ ಆಗ್ಬಿಡೋದು. ಮತ್ತು ಅದೇನೋ ಒಂದು ದೊಡ್ಡ ಕವಿತೆ ಅನ್ನುವಂಥ ಒಂದು 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 ಭ್ರಮೆಯನ್ನು ಮೂಡಿಸ್ತಾ ಇತ್ತು ಅದು. ಅದಕ್ಕೆ ಅಡಿಗರು ಏನು ಮಾಡೋದು, ಅಡಿಗರಿಗೆ ಏನಂದ್ರೆ ಅಡಿಗರು ಕೂಡ ಬೇಕಾದಷ್ಟು ಅಂಥ ಭಾವಗೀತೆಗಳು ಬರ್ತಾರೆ. ಬಟ್ ಅಡಿಗರದ್ದು ಏನಂದ್ರೆ ಅವ್ರು ಹೇಳಿದ್ರು, ಕವಿತೆ ಅಟಾನಮಸ್ ಅಂತವ್ರು. ಸೊ ಅದು ತನ್ನ ಸತ್ವದಿಂದ ಉಳಿಬೇಕು. ಅದಕ್ಕೆ ಸಂಗೀತದ ಸಾಹಚರ್ಯ, ಸಂಗೀತ ಬೆಂಬಲ ಬೇಕಾಗಿಲ್ಲ. ತನ್ನ ಸತ್ವದ ಮೂಲಕ ನಿಲ್ಲಬೇಕು ಅಂತ. ಸೊ ಸತ್ವಪೂರ್ಣವಾದ ಕವಿತೆ ಬರಬೇಕು. ಅದಕ್ಕೆ ಅವರು ಸ್ವಲ್ಪ ಸಂಗೀತವನ್ನು ದೂರ ಇಡ್ಲಿಕ್ಕೆ ನೋಡೋದು. ಅದಕ್ಕೆ ಕಾರಣ ಅಷ್ಟೇ. ಅದಕ್ಕೆ ಅಲ್ಲಿ ಭಾಳ ಕಳಪೆ ಅಥವಾ ಭಾಳ ಸಾಧಾರಣ ಕವಿತೆಗಳು ಕೂಡ ಜನ ಪ್ರಸಿದ್ಧಿ ಪಡಿತಾ ಇತ್ತು ಅಂಥ ಕಾಲದಲ್ಲಿ. ಅದು ಆಗಾಯಿತು, ಅದರಿಂದ ಅವ್ರು ವಿರೋಧಿಸ್ತಾ ಇದ್ರು. ನಾವೆಲ್ಲ ನವೀಕಾಲದಲ್ಲಿ ಬಂದವರು, ನಾವು ಕೂಡ ಮೊದಲೆಲ್ಲ ಬರೀ ಓದು ಕವಿತೆಗಳಲ್ಲಿ ಬರಿತಾ ಇದ್ವಿ, ಹಾಡು ಕವಿತೆ ಬರೆದಿರಲಿಲ್ಲ. ಬಟ್ ಆಮೇಲೆ ನಾವು ಆಕಾಶವಾಣಿಗೋಸ್ಕರ ನಾವು ಬರೆದ್ವಿ, ಆಯಿತು. ಆಮೇಲೆ ನೀವು ಹೇಳೋ ಕಾಲಕ್ಕೆ ಬಂದರೆ ನಮ್ಮನ್ನು ಈ ಭಾವಗೀತೆಗ ಈ ಒಂದು ಮುಖ್ಯ ಧಾರೆಗೆ ತಂದವರು ಸಿ ಅಶ್ವಥ್ ಅವರು. ಅನಂತಸ್ವಾಮಿಯವರು ನವೋದಯದ ಭಾಳ ಜನ ಅದನ್ನ ತಂದಿದ್ರು. ಆದರೆ ನವ್ಯದ ಕಾಲದಲ್ಲಿ ನಮ್ಮನ್ನು ಹೊಸ ಕವಿಗಳನ್ನು ವೆಂಕಟೇಶ್ ಮೂರ್ತಿ ಮತ್ತು ವ್ಯಾಸರಾವ್ ಆಗ್ಬೋದು, ದೊಡ್ಡರೇಗೌಡರು, ನಾನು, ನಮ್ಮನ್ನೆಲ್ಲನೂ ಈ ಭಾವಗೀತೆ ಕೇಳ್ತಂತ ಸಿ ಅಶ್ವಥ್ ಅವರು. ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಅವರು ಯಾರು ನಮ್ಮ ಕಾಳಿಂಗರಾಯರು, ಬಾಳಪ್ಪ ಹುಕ್ಕೇರಿ ಅವರೆಲ್ಲನೂ ಆ ಕಾಲದಲ್ಲಿ ಎಲ್ಲ ಊರುಗಳಿಗೆ ಹೋಗಿ ಭಾವಗೀತೆಗಳನ್ನ ಹಾಡಿ ಜನಪ್ರಿಯಗೊಳಿಸಿದ್ರು. ಅದಾದಮೇಲೆ ನಮ್ಮ ಅನಂತ ಸ್ವಾಮಿಯವರ ಕಾಲಕ್ಕೆ ಕ್ಯಾಸೆಟ್ ಬಂತು, ನಿತ್ಯೋತ್ಸವ ಬಂತು. ಆ ನಿತ್ಯೋತ್ಸವ ಬಂದಮೇಲೆ ಮನೆ ಮನೆಗೂ ಅದು ತಲುಪಿತು. ಸೊ ಅದರ ಮೂಲಕ ಏನಾಯ್ತು ಅಂದರೆ ಕವಿಗಳೆಲ್ಲಾನು ಜನಕ್ಕೆ ತಲುಪೋದಕ್ಕೆ ಕಾರಣ ಆಯಿತು. ಮತ್ತು ನೀವು ಹೇಳಿದಂಗೆ ನಮ್ಮ ಎಲ್ಲ ಮುಖ್ಯ ಕವಿಗಳು ಕೂಡ ಬೇಂದ್ರೆಯವರಿಂದ ಹಿಡಿದು ಭುವನಶ್ರೀ ಅವರಿಂದ ಹಿಡ್ಕೊಂಡ್ರು, ಕುವೆಂಪು ಇಂದ ಎಲ್ಲ ಅಡಿಗರು, ನರಸಿಂಹಸ್ವಾಮಿಗಳು ಮತ್ತು ಕಣವಿಯವರು, ಶಿವರತ್ನ ಎಲ್ಲ ಕೂಡ ಜನಸಾಮಾನ್ಯರನ್ನು ತಲುಪಿರುವುದು ಅವರ ಭಾವಗೀತೆಗಳ ಮೂಲಕ. ಅದೇ ಭಾವಗೀತೆ ಅನ್ನೋದು ಇದೆಯಲ್ಲ, ಅದು ಕೂಡ ಅದರಲ್ಲೂ ಒಂದು ಕಾವ್ಯಾಂಶ ಇದೆ. ಕವಿಗೀತೆ ಅಂತ ನಾವು ಕೇಳ್ತಿದ್ದೇನೆ. ಸೊ ಗೀತ ರಚನಕಾರನಿಗೂ ಕವಿಗೂ ಇರೋ ವ್ಯತ್ಯಾಸ ಏನಂದ್ರೆ, ಗೀತ ರಚನಕಾರ ಅವನು ಯಾವುದೋ ಉದ್ದೇಶಕ್ಕೋಸ್ಕರ ಕವಿತೆ ಬರೀತೆ, ಆಮೇಲೆ ಹಾಡು ಬರೀತೆ, ಸಿನಿಮಾಕ್ಕೋಸ್ಕರ ಬರೀಬೋದು, ನಾಟಕಕ್ಕೋಸ್ಕರ ಬರೀಬೋದು, ಅದೇನೆ. ಅಂದರೆ ಕವಿ ತನ್ನ ಪಾಡಕ್ಕೆ ತಾನು ಬರೆದಂಥದ್ದು ಇರುತ್ತಲ್ಲ, ಇದು ಕವಿಗೀತೆ. ಈ ಕವಿಗೀತೆ ಅನ್ನೋ ಈ ಜಾನರ್ ಇರೋದೇ ಕನ್ನಡದಲ್ಲಿ.
ಅದನ್ನು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಲ್ಲ ಕಡೆ ಹೇಳ್ತಿದ್ರು ಅದನ್ನು. ಈ ಭಾವಗೀತೆ ಅಂತ ನಾನು ಕಂಡಿದ್ದೆ ಕನ್ನಡದಲ್ಲಿ, ಎಷ್ಟೊಂದು ಭಾಷೆಯಲ್ಲಿ ಆಡ್ತಿದ್ರು, ಇಲ್ಲೇ ಕಂಡಿದ್ದು ಅಂತ. ಸೊ ಆ ಕಾಲದಲ್ಲಿ ಅನಂತ ಸ್ವಾಮಿ ಮತ್ತು ಸಿ ಅಶ್ವಥ್ ಅದು ಬಹಳ ಜನಪ್ರಿಯಗೊಳಿಸಿದ್ರು. ಅದು ಜನಕ್ಕೆ ಬಹಳ ನಾವೆಲ್ಲಾನು ಇವತ್ತು ಜಗತ್ ಪ್ರಸಿದ್ಧರಾಗಿದ್ದೀವಿ ಅಂದರೆ ಎಲ್ಲೆಲ್ಲಿ ಕನ್ನಡ ಇದೆಯೋ ಅಲ್ಲೆಲ್ಲ ನಮ್ಮ ಹೆಸರಿದೆ ಅಂತಂದರೆ ಈಗ ನಾನು ಬಿ ಆರ್ ಲಕ್ಷ್ಮಣರಾವ್ ಅಂದರೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂದರೆ ಅಮೆರಿಕದಲ್ಲೂ ಗೊತ್ತು, ಸಿಂಗಾಪುರದಲ್ಲೂ ಗೊತ್ತು. ಸೊ ನಾನು ಇಂಗ್ಲೆಂಡ್ಗೆ ಹೋಗಿ ಎಲ್ಲರೂ ಕೂಡ ಗೊತ್ತಿರ್ತಾರೆ. ಅಂದರೆ ಈ ಕಾರಣ ಏನು ಅಂತಂದರೆ ಅಲ್ಲಿ ಕವಿತೆ ಮತ್ತು ಸಂಗೀತ ಎರಡೂ ಕೂಡ ಒಟ್ಟೊಟ್ಟಿಗೆ ಹೋಗಿದೆ. ಹಾಗಾಗಿ ನೀವು ಹೇಳಿದ ಪ್ರಶ್ನೆಗೆ ಬಂದರೆ ಇದೇನಾಗಿತ್ತು, ನಮ್ಮ ಕಾಲ ಅಂದರೆ ನಮ್ಮದು ಅದೊಂಥರ ಗೋಲ್ಡನ್ ಏಜ್. ಅದು ಆಗ ಬೇಕಾದಷ್ಟು ಕಂಪನಿಗಳಿದ್ವು. ಆ ಸಂಗೀತ ಕಂಪ್ನಿ ಇತ್ತು, ಲಹರಿ ಕಂಪ್ನಿ ಇತ್ತು, ಅಥವಾ ಬೇರೆ ಬೇರೆ ಇಲ್ಲ, ಈಗಲೂ ಇವೆ. ಅವರೆಲ್ಲ ಭಾವಗೀತೆಗಳನ್ನು ಕೂಡ ಅವ್ರು ಧ್ವನಿಮುದ್ರಿಸ್ತಾ ಇದ್ರು, ಮಾರ್ಕೆಟ್ ಮಾಡ್ತಾಯಿದ್ರು. ಸೊ ಅವಾಗ ಅದಕ್ಕೆ ಹಣ ಹೂಡೋರಿದ್ರು. ಅದೊಂದು ಲಾಭದಾಯಕ ಉದ್ಯಮನೂ ಆಗಿತ್ತು. ಆದರೆ ಏನಾಯಿತು, ಆಮೇಲೆ ಯಾವಾಗ ಸಿ ಡಿನೂ ಬಂದು ಆ ಕಾಲನೂ ಮುಗಿದೋಗಿ ಇವತ್ತು ನಮಗೆ ಸಿ ಡಿ ಕಾಲ ಮುಗಿದೈತಿ. ಏನಿದ್ರು ಕೂಡ ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತಲ್ಲ, ಎಲ್ಲ ಫ್ರೀಯಾಗಿ ಸಿಗುತ್ತೆ. ಹಾಗಾಗಿ ಇವತ್ತು ಯಾರು ಕೂಡ ನಿಮಗೆ ಕಂಪ್ನಿಗಳವರು ಇದಕ್ಕೆ ಹಣ ಹೂಡೋದಿಲ್ಲ. ಇವತ್ತು ಏನಿದ್ರು ಆಸಕ್ತರಾದಂಥ ಕವಿ ಏನಾದ್ರು ಭಾವಗೀತೆ ಬರೀಬಹುದು, ಯಾರೋ ಅದಕ್ಕೆ ಸಂಗೀತವನ್ನು ಮಾಡಬಹುದು. ಅದಕ್ಕೆ ಅವನೇ ಹಣ ಹಾಕಿ ಅದಕ್ಕೆ ಒಂದು ವಿಡಿಯೋ ಸಾಂಗ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಆಮೇಲಿಂದ ಏನಾದ್ರು ಜನ ಕೇಳಿದ್ರೆ ಕೇಳ್ಬೋದು ಅಷ್ಟೇ. ಅದೇ ಅದರಿಂದ ಬಿಡುಗಾಸು ಕೂಡ ವಾಪಸ್ ಬರಲ್ಲ. ಹಾಗಾಗಿ ಇವತ್ತು ಅಂಥ ಉತ್ಸಾಹದಾಯಕ ಅಂತ ಒಂದು ಇದಿಲ್ಲ, ವಾತಾವರಣ ಇಲ್ಲ. ಜೊತೆಗೆ ಇವತ್ತು ನಾವು ಕಾಣ್ತಾರೆ ಆ ಕಾಲದ ನಮ್ಮ ಕಾಲ ತನಕನೂ ಹೇಳ್ತೀನಿ, ನಮಗೆ ಭಾವಗೀತೆ ಅಂದರೆ ಏನೂ ಗೊತ್ತಿತ್ತು. ಅಂದರೆ ನಮಗೆಲ್ಲನೂ ಆ ಕಾಲದಲ್ಲಿ ಚಿತ್ರಗೀತೆಗಳನ್ನು ಕೇಳ್ಕೊಂಡು ಬೆಳೆದವರು, ನಾವು ನಾಟಕದ ಗೀತೆ ಕೇಳ್ಕೊಂಡು ಬೆಳೆದವರು, ಜೊತೆಗೆ ನಮ್ಮ ಆಕಾಶವಾಣಿಯಲ್ಲಿ ಭಾವಗೀತೆಗಳನ್ನು ಕೇಳಿ. ಹಾಗಾಗಿ ನಮ್ಗೆ ಗೀತೆಗಳು ಗೊತ್ತು. ಗೀತೆ ಅಂದರೆ ಭಾಳ ಜನ ಗೊತ್ತೇ ಇಲ್ಲ. ಅದು ಈ ಸಿನಿಮಾ ಗೀತೆಗಳನ್ನ ಕೇಳ್ತಾರೆ ಅಷ್ಟೇ ಹೊರತು. ಹಾಗಾಗಿ ಇವತ್ತು ಬರಿತಾ ಇರೋರು ಕೂಡ ಭಾಳ ಜನ, ಮತ್ತು ಬಹಳಷ್ಟು ಜನ ಇವತ್ತು ಕವಿತೆ ಅಂತ ಬರೀತಾ ಇರೋದು ಪರಿಶುದ್ಧ ಗದ್ಯವನ್ನ. ಹಾಗಾಗಿ ಅವರಿಗೆ ಯಾವ ಅದರ ಲಯ ಕಲ್ಪನೆ ಇಲ್ಲ, ಛಂದಸ್ಸಿನ ಕಲ್ಪನೆ ಇಲ್ಲ. ಹಾಗಾಗಿ ಇವತ್ತು ಬರಿತಾ ಇರೋರಿಗೂ ಭಾವಗೀತೆ ಬರೆಯೋದು ಭಾವಗೀತೆ ಅಂದರೆ ಗೊತ್ತಿಲ್ಲ. ಜೊತೆಗೆ ಇವತ್ತು ಅದರಿಂದ ಯಾವುದೋ ಒಂದು ಲಾಭದಾಯಕವಾಗಿರೋದು, ಲಾಭ ಅಂದರೆ ನೀವು ಹಣ ಹಾಕಿದ ಹಣ ಆದರೆ ವಾಪಸ್ ಬರಬೇಕಲ್ಲ, ಅಂಥ ಪರಿಸ್ಥಿತಿನೂ ಇಲ್ಲ. ಹಾಗಾಗಿ ಇವತ್ತು ಅದೊಂದು ಹಿಂಜರಿತ ಕಾಲದಲ್ಲಿ ಇದೆ ಭಾವಗೀತೆ. ಇಲ್ಲ, ಇವರ ಪ್ರಶ್ನೆ ನನ್ನ ತಲೆಯಲ್ಲಿ ಕೂಡ ಇತ್ತು. ಅಂದ್ರೆ ಎಲ್ಲ ಒಂದ್ ಕಡೆ ಈಗಿನ ಲೇಖಕರು ಅಂದ್ರೆ ಈಗಿನ ಏನ್ ಬರವಣಿಗೆ ಮಾಡ್ತಾ ಇದ್ದಾರೆ, ಅಂದ್ರೆ ನಾನು ಒಂದು 2 ವರ್ಷದಿಂದ ತುಂಬಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಸರ್. ಎಲ್ಲ ಕಡೆ ಕೂಡ ಕವನ ಸಂಕಲನಗಳು ಬಿಡುಗಡೆ ಆಗ್ತವೆ. ಬಟ್ ಅಷ್ಟರ ಮಟ್ಟಿಗೆ ಜನಗಳಿಗೆ ತಲುಪುವಲ್ಲಿ ತುಂಬಾ ಹಿನ್ನಡೆ ಕಾಣ್ತಾ ಇದಾವೆ ಅಂತ ನನಗೆ ಅನ್ನಿಸ್ತದೆ ವೈಯಕ್ತಿಕವಾಗಿ. ಕಂಪೇರ್ ಟು ಈ ಕಾದಂಬರಿಗಳಿರ್ಬೋದು ಅಥವಾ ಸಣ್ಣ ಕಥೆಗಳ ಜೊತೆಗೆ ಹೋಲಿಸ್ಕೊಂಡ್ರೆ ಕವನ ಸಂಕಲನಗಳು ಅತಿ ಹೆಚ್ಚು ಜನಕ್ಕೆ ತಲುಪ್ತಾ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ಓದೋರು ಕೂಡ ಕಡಿಮೆ ಆಗಿದೆ. ನನಗೂ ವೈಯಕ್ತಿಕವಾಗಿ ಕೇಳಿದ್ರೆ ನನಗೂ ಯಾವ್ದು ಇಷ್ಟ, ನನಗೆ ಕಾದಂಬರಿಗಳನ್ನ ಅಥವಾ ಕಥೆಗಳನ್ನ ಓದೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ನನಗೆ ಇನ್ನು ಆ ಭಾವಗೀತೆಗಳು ಅಂತ ತಕ್ಷಣ ನನಗೆ ನೆನಪಾಗದೆ ನನಗೆ ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆ ಇರ್ಬೋದು, ನಿಸಾರ್ ಅಹಮದ್ ಇರ್ಬೋದು, ನಿಮ್ಮ ಹಾಡುಗಳಿರ್ಬೋದು. ಸೊ ಆ ಒಂದು ಅಷ್ಟರ ಮಟ್ಟಿನ ಒಂದು ಜನರನ್ನ ಆತ್ಮ ಸೆಳೆಯೋದ್ರಲ್ಲಿ ಇತ್ತೀಚಿನ ಕವಿಗಳು ತುಂಬಾ ಹಿಂದೆ ಇದಾರೆ ಅಂತ ನಂಗೆ ಅನ್ಸುತ್ತೆ. ನೀವ್ ಹೇಳಿದ ಪ್ರಕಾರ ಅದು ಈಸಿಯಾಗಿ ಸಿಗು, ಮತ್ತೆ ಮಾರ್ಕೆಟಿಂಗ್ ನ ಒಂದು ಪ್ರಾಬ್ಲಮ್ ಕೂಡ ಇರ್ಬೋದು ಅಂತ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಲ್ಲ, ಆಕ್ಚುಲಾಗಿ ನಮ್ಮ ಕಾಲದಲ್ಲೂ ಕೂಡ ಒಂದು ಕವನ ಸಂಕಲನ ಪ್ರಕಟ ಆಗ್ಬೇಕಾದ್ರೆ ಬಹಳ ಕಷ್ಟ ಇತ್ತಾಗ. ಬೇರೆ ಯಾವುದೇ ಪುಸ್ತಕ ಪ್ರಕಟೋದು ಕಷ್ಟನೇ, ಕವನ ಸಂಕಲನ ಅಂತೂ ಯಾರು ಎಡಗೈಯಲ್ಲೂ ಮುಟ್ತಾ ಇರಲಿಲ್ಲ. ಅದಕ್ಕೆ ಇವರು ಅನಿವಾರ್ಯ ಪ್ರಕಾಶನ ಅಂತ ಡುಂಡಿರಾಜ್ ಅವರೇ ದುಡ್ಡು ಹಾಕಿ ಪ್ರಕಾಶನ ಮಾಡಿದ್ರು, ಅನಿವಾರ್ಯ ಪ್ರಕಾಶನ ಅಂತ ಅವರೇ ಹಾಕಿರ್ತಾ ಇದ್ರು. ಅಂದರೆ ಅವಾಗೇನು ಪ್ರಕಟಣೆ ಸುಲಭವಾಗಿತ್ತು ಅಂತಲ್ಲ, ಇವತ್ತಾಗಿ ನೋಡಿದ್ರೆ ಪ್ರಕಟಣೆ ಸುಲಭವಾಗಿದೆ. ನೋಡಿದ್ರ ಭಾಳ ಜನ ಪುಸ್ತಕಗಳು ಬರ್ತಾನೆ ಇರ್ತವೆ. ಆ ಕಾಲದಲ್ಲಿ ಎಷ್ಟೋ ಪುಸ್ತಕ ಬರಲಿಕ್ಕೂ ಸಾಧ್ಯ ಇರಲಿಲ್ಲ. ಬಹಳ ಮುಖ್ಯವಾಗಿ ಆ ಬದುಕು ಇವತ್ತು ವ್ಯತ್ಯಾಸ ಅಂದರೆ ಇಷ್ಟೇ, ಏನಂದರೆ ಕವಿತೆ ಈಗ ಯಾವುದೇ ಎಲ್ಲರೂ ಕೂಡ ಕಾವ್ಯ ಅನ್ನೋದಿತ್ತಲ್ಲ, ಅದು ಈವನ್ ಗದ್ಯದಲ್ಲೇನೆ ಕಾದಂಬರಿ ಆಗ್ಬೋದು, ಕಥೆ ಆಗ್ಬೋದು, ನಾಟಕ, ಎಲ್ಲಕ್ಕಿಂತಲೂ ಕಷ್ಟವಾದ ಪ್ರಕಾರ ಕಾವ್ಯ ಅಂತಲೇ ಇದ್ದಿದ್ದಾಗ, ಅಂದರೆ ಮತ್ತು ಎಲ್ಲಕ್ಕಿಂತಲೂ ಶ್ರೇಷ್ಠ ಪ್ರಕಾರ ಕಾವ್ಯ ಅಂತ ಇದ್ದು ಪ್ರತಿಯೊಬ್ಬರಿಗೂ ಕವಿ ಆಗಬೇಕು ಅನ್ನೋ ಆಸೆ ಇತ್ತು. ಆಗಿನ ಕಾಲದಲ್ಲಿ ಎಲ್ರಿಗೂ ಕವಿ ಆಗಬೇಕು ಅಂತ ಆಸೆ ಇತ್ತು. ಯಾಕಂದರೆ ಅದು ಒಂದರ ಕ್ರಿಸ್ಟಲೈಸ್ಡ್ ಫಾರ್ಮ್ ಆಫ್ ಇದು ಎಕ್ಸ್ಪ್ರೆಷನ್ ಅಂತ ಇತ್ತು.
ಆದರೆ ಮತ್ತು ಈಗ ಛಂದಸ್ ಬಗ್ಗೆನೂ ಮಾತಾಡ್ತೀವಿ ನಾವು. ಛಂದಸ್ ಬಗ್ಗೆ ಮಾತಾಡೋದಕ್ಕೆ ಯಾರು ಛಂದಸ್ ಯಾಕಿದೆ, ಅಥವಾ ಕವಿತೆಯಲ್ಲಿ ಆ ಬಿಗಿಯ ಬಂಧ ಯಾಕಿರುತ್ತೆ, ಪ್ರಾಸ ಯಾಕಿರುತ್ತೆ ಅಂತಂದರೆ ಅದರ ಮೆಮೊರಬಿಲಿಟಿಗೆ. ಇವತ್ತು ನಿಮ್ಗೆ ಜ್ಞಾಪಕ ಇರುತ್ತದ ಸಾಲುಗಳು. ಪ್ರೈಮರಿ ಸ್ಕೂಲ್ ಪದ್ಯ ಕೂಡ ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು, ಅದು ಯಾಕೆ ಜ್ಞಾಪಕ ಇದೆ ಅಂದರೆ ಆ ಲಯದಿಂದ ಪ್ರಾಸದಿಂದ, ರೈಮ್ ಅಂಡ್ ರಿದಮ್, ಅದು ಕವಿತೆಗೆ ಅಂತಃಸತ್ವ ಅದು. ಆದರೆ ಇವತ್ತು ಅದು ಅದೇ ಹೋಗ್ಬಿಟ್ಟಿದೆ ಈಗ ನಿಮಗೆ. ನೋ ರೈಮ್ ನೋ ರಿದಮ್ ಅಲ್ವಾ. ಹಾಗಾಗಿ ನಿಮಗೆ ಯಾವುದೇ ಒಂದು ಗದ್ಯದ ಒಂದು ಪ್ಯಾರಾಗ್ರಾಫ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ ಕಷ್ಟ, ಪದ್ಯ ಜ್ಞಾಪಕ ಇರ್ತದಲ್ವಾ. ಸೊ ಅದರ ಅದಕ್ಕೆ ಏನು ಕವಿತೆ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ ಇವರೇ ಹೇಳಿದ್ರು ಅಲ್ವಾ. ಕವಿತೆ ನೆನಪಿಗೆ ಸುಲಭ ಮಂಕುತಿಮ್ಮ, ಯಾಕಂದ್ರೆ ಕವಿತೆ ನೆನಪಿಗೆ ಸುಲಭ. ನಮಗೆ ಹಿಂದೆ ಅಂತೂ ಪ್ರತಿಯೊಂದೂ ಕಾವ್ಯ ಪ್ರಕಾರದಲ್ಲೇ ಹಿಂದಿನ ಕಾಲದಲ್ಲಿ ಯಾಕೆ ಅಂದರೆ ಎಲ್ಲ ಜ್ಞಾಪಕ ಇಟ್ಕೊಳ್ಬೇಕು, ಬೈಹಾಟ ಜ್ಞಾಪಕ ಇಟ್ಕೊಳ್ಬೇಕಾಗಿತ್ತಲ್ಲ. ಯಾಕೆ ಇಡೀ ಡಿಕ್ಷನರಿನೇ ಅವಾಗ ಬೈಹಾಟ್ ಮಾಡ್ತಿದ್ದಿಲ್ಲ, ಅಮರಕೋಶ. ಸೊ ಅಮರಕೋಶ ಅಂತಂದ್ರೆ ಏನು, ಡಿಕ್ಷನರಿ. ಅದು ಇಡೀ ಡಿಕ್ಷನರಿ ಬೈಹಾಟ್ ಮಾಡ್ಬಿಡೋರಲ್ಲ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಅದರಲ್ಲಿದ್ದಂಥ ಲಯ, ಅದರಿಂದ ನಾದದಿಂದ ಅಲ್ವಾ. ಸೊ ಅದು ಮೆಮೊರಬಿಲಿಟಿ ಕೊಡುತ್ತೆ. ಸೊ ಇವತ್ತು ಯಾಕೆ ನಿಮಗೆ ಕವಿತೆ ಆಕರ್ಷಕವಾಗಿಲ್ಲ ಅಂದರೆ, ಮೊದಲೇ ಕವಿತೆಗೆ ಅದರ ಆತ್ಮವನ್ನೇ ತೆಗೆದ್ಬಿಡಿ. ಸೊ ತನ್ನ ಆ ಜೀವನ ತಿಳಿದ ಮೇಲೆ ಕವಿತೆ ಅಂತ ಒಂದು ಎಲ್ಲಿರ್ತದೆ. ಹಾಗಾಗಿ ಇವತ್ತು ನಮ್ಮ ಬರಿತಾ ಇರೋರಲ್ಲಿ ಬಹಳ ಮುಖ್ಯವಾಗಿ ಲಯ ಪ್ರಜ್ಞೆ ಇಲ್ಲ, ಆಮೇಲೆ ಪ್ರಾಸಪ್ರಜ್ಞೆ ಅಂತ ಮೊದಲೇ ಇಲ್ಲ, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಮರ್ಶೆ ಇಲ್ಲ. ನಮ್ಮ ಕಾಲದಲ್ಲಿ ವಿಮರ್ಶೆ ಇತ್ತು, ಅದನ್ನ ನಮಗೆಲ್ಲ ಬಹಳ ಕಷ್ಟ. ನಮಗೆ ಕೆಲವರು ಕವಿತೆ ತೋರಿಸ್ಬೇಕಂದ್ರೆ ಭಯ ಆಗಿದೆ, ಅವ್ರು ಒಪ್ಪಿದ್ರೆ ಅದು ಅಲ್ವಾ. ಅಂದರೆ ಆ ಕಾಲದ ಆ ಥರ ವಿಮರ್ಶಾ ಪ್ರಜ್ಞೆ ಇರೋದು. ಕವಿಗೆ ತನ್ನದೇ ಅಂತ ಒಂದು ಸ್ವವಿಮರ್ಶಾ ಪ್ರಜ್ಞೆನೂ ಇರಬೇಕು. ಆದರೆ ಭಾಳ ಮುಖ್ಯವಾಗಿ ನೋಡಿ ಹೇಳಬೇಕಲ್ವ, ಯಾರು ಹೇಳಬೇಕಲ್ವಾ ಆ ಥರ. ಸೊ ಅದು ಭಾಳ ಮುಖ್ಯ ಇತ್ತು. ಆ ವಿಮರ್ಶೆ ಅನ್ನೋದಿದೆಯಲ್ಲ ಇವತ್ತದು ಭಾಳ ಮುಖ್ಯ. ಅದು ಇವತ್ತು ಇಲ್ಲದೇ ಇರುವಂಥ ಅಂಶ ಅದು. ಅದರಿಂದಲೇ ಭಾಳ ಮುಖ್ಯವಾಗಿ ಅದು ಏಟಾಗಿರೋದು ಕಾವ್ಯಕ್ಕೆ. ಕವಿಕೆ ಇವತ್ತು ನಿಮಗೆ ನಿಮ್ಮ ಈ ಸೋಷಿಯಲ್ ಮೀಡಿಯಾಗಳಿದೆಯಲ್ಲ, ಭಾಳ ಸುಲಭವಾಗಿ ನೀವು ಏನು ಬೇಕಾದ್ರೂ ಏನು ಬರೆದ್ಬೇಕಾದ್ರೂ ಅಲ್ಲಿ ಹಾಕ್ಬೋದು. ಆದರೆ ಅದನ್ನು ಮೌಲ್ಯಮಾಪನ ಮಾಡೋರು ಯಾರು ಅಲ್ವಾ. ಸೊ ಅದೇ ಇವತ್ತು ಭಾಳ ಮುಖ್ಯವಾಗಿ ಮಿಸ್ ಆಗಿದೆ ಅಂತ ನನಗೆ ಅನಿಸುತ್ತೆ.